ಪವಿತ್ರಾತ್ಮ ಹಲ್ಲೆಲೂಯಾ ಹೇಳ್ತಾರೆ. ಹೌದಲ್ವ? ಬೈಬಲ್ ನಲ್ಲಿ ನೋಡಿದ್ರೆ ಅವ್ರ ಬಗ್ಗೆ ಪ್ರತಿಯೊಂದರಲ್ಲೂ ಹೇಳಿರ್ತಾರೆ. ಇವ್ರ ಮೇಲಿಂದ ಪವಿತ್ರಾತ್ಮ ಹೊರಟೋಯ್ತು, ಇವ್ರ ಮೇಲೆ ಪವಿತ್ರಾತ್ಮ ಇಳಿದಿತ್ತು. ಹಲ್ಲೆಲೂಯಾ. ಹಾಗಂದ್ರೆ ಅವರು ಯಾರು? ಯಾಕೆ ದೇವರು ಈ ತರ ಹೇಳ್ತಾ ಇದ್ದಾರೆ ನಾವು ಪವಿತ್ರಾತ್ಮ ಜೊತೆನಲ್ಲಿ ಇರ್ಬೇಕು ಅಂತ? ಹಲ್ಲೆಲೂಯಾ. ಇವಾಗ ನಾವು ನಮ್ಮ ಅಪ್ಪ ಅಮ್ಮ ಜೊತೆನಲ್ಲಿದ್ರೆ ಏನ್ ಫೀಲ್ ಮಾಡ್ತೀವಿ? ನಮ್ಮ ಮನೆ ಇದೆ, ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಜೊತೆನಲ್ಲಿ ನೀವಿದ್ರೆ ಕಂಫರ್ಟ್ ಆಗಿ ಫೀಲ್ ಮಾಡ್ತೀರಾ? ಇಲ್ಲ ನೀವು ಎಲ್ಲಾದ್ರೂ ಬೇರೆಯವ್ರ ಮನೆಯಲ್ಲಿದ್ರೆ ಒಂದು ಕಂಫರ್ಟ್ ಆಗಿ ಫೀಲ್ ಮಾಡ್ತೀರಾ? ನಿಮ್ ಮನೆಯಲ್ಲಿದ್ರೆ ಇಲ್ಲ, ಬೇರೆಯವ್ರ ಮನೆಗೆ ಹೋದ್ರೆ ನಿದ್ದೆ ಬರುತ್ತಾ? ನಿದ್ದೆ ಮಾಡೋದು ಯಾಕೆ? ಹೊಸ ಜಾಗ, ನೆಕ್ಸ್ಟ್ ಕಂಫರ್ಟ್ನೆಸ್ ಇರಲ್ಲ. ಹಲ್ಲೆಲೂಯಾ. ಆ ಕಂಫರ್ಟ್ನೆಸ್ ಇರಲ್ಲ. ಎಷ್ಟೇ ಕ್ಲೋಸ್ ಆದ್ರೂ ಇರ್ಲಿ, ಅಪ್ಪ ಅಮ್ಮಗಿಂತ ಇನ್ನೂ ಒಳ್ಳೆ ಆಲೋಚನೆ ಕೊಡೋದಕ್ಕೆ ನಿಮ್ ಅಪ್ಪ ಅಮ್ಮ ಮಾತ್ರನೇ ನಿಮ್ಗೆ ಒಳ್ಳೇದಾಗ್ಬೇಕು. ಹೌದಲ್ವಾ? ಚೆನ್ನಾಗಿರ್ಬೇಕು, ನನ್ನ ಮಗಳು ನನ್ನ ಮಗನು ಚೆನ್ನಾಗಿರ್ಬೇಕಂತ ಬಯಸ್ತಾರೆ. ಹಲ್ಲೆಲೂಯಾ. ಬೇರೆಯವರು ಹೇಳ್ತಾರ ಹೊರತು ಅವ್ರೇನ್ ಮಾಡಲ್ಲ. ಮಾಡಮ್ಮ ನೀವು ಮಾಡ್ತಿರೋ ಬಿಡ್ತಿರೋ ಅವ್ರ ಪಾಠದ ಅವ್ರು ಇರ್ತಾರೆ. ಯಾಕಂದ್ರೆ ಅವ್ರು ನಿಮ್ ಮೇಲೆ ಇಟ್ಕೊಂಡಿರೋ ಕೇರ್ ಅಷ್ಟೇ. ಹಲ್ಲೆಲೂಯಾ. ಬಟ್ ನೋಡಿ ಯಾಕೆ ದೇವ್ರು ಹೇಳ್ತಾ ಇದ್ದಾರೆ, ಆ ಯೆರೂಸಲೇಮ್ಗೆ ಹೋಗುವಾಗ ಕೂಡ, ಇದು ದೇವರು ಹೋಗುವಾಗ ಕೂಡ, ಪ್ರಲೋಕಕ್ಕೆ ಹೋಗುವಾಗ ಆ ಶಿಷ್ಯರನ್ನ ನಿಂತ್ಕೊಂಡಿರೋರೆಲ್ಲ ಬ್ಲೆಸ್ ಮಾಡ್ಬಿಟ್ಟು ಅವ್ರಿಗೆ ಹೇಳ್ತಾರೆ, ಯೆರೂಸಲೇಮ್ನ ಬಿಟ್ಟು ಏನ್ ಮಾಡ್ಬೇಡಿ ಹೋಗ್ಬೇಡಿ. ಅಪೊಸ್ತಲರ ಕೃತ್ಯಗಳು 1:4 ಅಂತ ಏನಂತ ಹೇಳ್ತಾರೆ, ಆವಾಗಿಂದ ನಮ್ಮ ತಂದೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದೀನಲ್ಲ, ಈ ಯೆರೂಸಲೇಮ್ನ ಬಿಟ್ಟು ನೀವು ಹೋಗ್ಬೇಡಿ. ಹಲ್ಲೆಲೂಯಾ. ಯಾಕಂದ್ರೆ ಆ ಮನುಷ್ಯ ನಿಮ್ ಮೇಲೆ ಬಂದ್ರೆ ಶಕ್ತಿ ಉಳ್ಳ ಮನುಷ್ಯನಾಗಿರ್ತಾನೆ. ಆ ಮನುಷ್ಯ ನಿಮ್ಗೆ ಏನ್ ಹೇಳ್ಕೊಡ್ತಾನೆ? ಶಕ್ತಿ ಮಾತ್ರ ಇಲ್ಲ, ನನ್ನ ಬಗ್ಗೆ ಹೇಳ್ಕೊಡ್ತಾನೆ. ಅದು ಮಾತ್ರ ಇಲ್ಲ, ನಿಮ್ಮನ್ನ ಒಂದು ಸಾಕ್ಷಿಯಾಗಿ ನಿಲ್ಲಿಸ್ತಾನೆ ಲೋಕ ನೋಡೋ ತರ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ಆ ಪವಿತ್ರಾತ್ಮ ಬಂದಾದ ಮೇಲೇನೆ ದೇವರು ಹೋಗುವಂತ. ಹಲ್ಲೆಲೂಯಾ.